ಮನ್ರೇಗಾ ಹೆಸರು ಬದಲಾಯಿಸಿದ್ದು ಒಂದು ದುರಂತ. ದೊಡ್ಡಬಳ್ಳಾಪುರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಈ ಹೇಳಿಕೆಯನ್ನ ನೀಡಿದ್ದಾರೆ. ಮನ್ರೇಗಾ ಹೆಸರು ಬದಲಾಯಿಸುವಂತ ಕಾರಣವೇನಿತ್ತು? ಇದನ್ನು ಬದಲಾಯಿಸಿದ್ದೇ ಒಂದು ದುರಂತ. ದೊಡ್ಡಬಳ್ಳಾಪುರದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಗಾಂಧೀಜಿ ಸ್ವಾತಂತ್ರ್ಯ ತಂದುಕೊಟ್ಟ ಮಹಾನ್ ಚೇತನ, ಮಹಾನ್ ಭಾವರು ಗಾಂಧೀಜಿಯವರು. ಶ್ರೀರಾಮ ಯಾರಿಗೂ ಬೇಡ ಅಂತ ಹೇಳಿಲ್ವಲ್ಲ, ಮುನಿಯಪ್ಪ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನೆಯಲ್ಲಿ ರಾಮ ಆಂಜನೇಯನಿಗೂ ಪೂಜೆ ಮಾಡ್ತೇವೆ. ಸಮಾಜ ಸುಧಾರಣೆಗಾಗಿ ನಾವು ಗಾಂಧೀಜಿಯ ಹೆಸರನ್ನ ಇಟ್ಟಿದ್ವಿ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮಾಡಿದ್ವಿ. ಯೋಜನೆ ಹೆಸರು ಬದಲಾವಣೆಯಿಂದ ಗೌರವ ಕಡಿಮೆ ಆಯಿತು ಅನ್ನುವಂಥ ಹೇಳಿಕೆ. ಪ್ರಧಾನಿ ಮೋದಿ ಮೇಲಿನ ಗೌರವ ಕಡಿಮೆ ಆಯಿತು ಅಂತ ಮುನಿಯಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಸರು ಬದಲಾಯಿಸಿ ನೀವೇನ್ ಕಿರೀಟ ಇಟ್ಕೊಳ್ತೀರಿ, ಏನ್ ಸಾಧಿಸ್ದಂಗಾಯ್ತು? ಮತಗಳನ್ನ ಪಡೆಯಲು ರಾಮನನ್ನ ಉಪಯೋಗಿಸಬೇಡಿ, ಹಿಂದೂ ಕಾರ್ಡ್ ಪ್ಲೇ ಮಾಡಬೇಡಿ ಎಂದಿದ್ದಾರೆ. ಮನ್ರೇಗಾ ಹೆಸರು ಬದಲಾಯಿಸಿದ್ದಕ್ಕೆ ನಮಗೆಲ್ಲ ನೋವಿದೆ ಅಂತ ಮುನಿಯಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾವು ಹೋರಾಟ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇದೊಂದು ದುರಂತ. ಅದು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂಥ ಮಹಾನ್ ಚೇತನ, ಇಡೀ ಜಗತ್ತೇ ಒಪ್ಪುವಂಥ ಮಹಾನ್ ಚೇತನ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸಿ ರಾಮರು ಯಾರಿಗೂ ಬೇಡ ಅಂತ ಹೇಳೋಣ. ಮನೆಯಲ್ಲಿ ದಿನ ಪೂಜೆ ಮಾಡ್ತೀವಿ. ವೆಂಕಟರಮಣಯ್ಯರು ಹೇಳಿದ್ರಲ್ಲ, ಪೂಜೆ ಇಲ್ಲದೆ ಇಲ್ಲ, ರಾಮರಿಗೂ ಆಂಜನೇಯನಿಗೆಲ್ಲ ಮಾಡ್ತೀವಿ. ಆದರೆ ಈ ದೇಶಕ್ಕೆ ಸಮಾಜದಲ್ಲಿ ಸುಧಾರಣೆಯನ್ನು ಮಾಡಬೇಕಂತ, ಸಮಾನತೆಯನ್ನು ಕಾಣಬೇಕಂತ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಈ ಬಡವರಿಗೆ, ಕೂಲಿ ಮಾಡೋ ಜನಕ್ಕೆ ಜೀವನಕ್ಕೆ ದಾರಿ ಮಾಡಿಕೊಟ್ರು. ಅದಕ್ಕೆ ಅವರ ಹೆಸರನ್ನ ನಾನು ಕೂಡ ಮಂತ್ರಿ ಇದ್ದೆ. ಕೇಂದ್ರ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್, ಸೋನಿಯಾ ಗಾಂಧಿ ಅವರಿಗೆ ತೀರ್ಮಾನ ಮಾಡಿ ಇಟ್ಟರು. ಇಡೀ ದೇಶದ ಜನ ಒಪ್ತಾರೆ. ಅದನ್ನು ಯಾಕೆ ಈ ರೀತಿ ಮಾಡಿದ್ದಾರೆ? ಅವ್ರಿಗೆ ಗೌರವ ಕಮ್ಮಿ ಆಯ್ತು ಮೋದಿಯವರಿಗೆ. ಇದರಿಂದ ಕಳಂಕ ಬಂತು. ಒಬ್ಬ ರಾಷ್ಟ್ರ ಪಿತ, ಮಹಾನ್ ಚೇತನ, ಜಗತ್ತು ಒಪ್ಪಿಕೊಂಡಿರೋ ವ್ಯಕ್ತಿ ಹೆಸರನ್ನು ಬದಲಾಯಿಸಿ ನಿಮಗೆ ಏನು ಕಿರೀಟ ಇಟ್ಕೊಳ್ತೀರಿ? ಯಾರಿಗೆ ಗೊತ್ತಿಲ್ಲ ರಾಮನು? ನೀವು ಎಷ್ಟು ಜನ ಬರೀತೀರಿ ರಾಮಕೋಟಿ? ನಾನು ದಿನ ರಾಮಕೋಟಿ ಬರೀತೀನಿ. ಎಷ್ಟು ಜನ ಬರೀತೀರಿ? ಸುಮ್ಮನೆ ಹೇಳ್ತೀರಿ, ಹೆಸರು ಹೇಳಿ ಓಟ್ ತಗೊಳಕ್ಕೆ ರಾಮನ ಉಪಯೋಗಿಸ್ಬೇಡ್ರಿ. ಆತ್ಮಶುದ್ಧವಾಗಿ ರಾಮನ ಪ್ರೀತಿ ಮಾಡಿ ಪೂಜೆ ಮಾಡಿ. ಗಾಂಧೀಜಿಯವರು ಅಂಥ ಮಹಾನ್ ಚೇತನ ಹೆಸರನ್ನು ಬದಲಾಯಿಸಿದ್ರೆ ನಮಗೆಲ್ಲ ನೋವಿದೆ. ಇದಕ್ಕೆ ಹೋರಾಟ ನಡೆಸ್ತೀವಿ.